ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಏನು ಹೇಳಿಕೆಯನ್ನು ಕೊಟ್ಟರು, ಅದಾದ ಮೇಲೆ ಒಂದಲ್ಲ ಒಂದು ನಾಯಕರು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯತೀಂದ್ರ ಹೇಳ್ತಾ ಇದ್ದಾರೆ, ನಮ್ಮ ತಂದೆನೇ 5 ವರ್ಷಗಳ ಕಾಲ CM ಆಗಿರ್ತಾರೆ ಅಂತ. ಆದರೆ DK ಶಿವಕುಮಾರ್ ಬಣದ ನಾಯಕರು ಆ ಒಂದು ಹೋಪನ್ನು ಬಿಟ್ಕೊಟ್ಟಿಲ್ಲ. ನಮ್ಮ ನಾಯಕನು ಕೂಡ CM ಆಗ್ತಾನೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಈಗ DCM DK ಶಿವಕುಮಾರ್ CM ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ರೀತಿಯಾದಂಥ ಒಂದು ವಿಚಾರ ಕೇಳಿ ಬರ್ತಾ ಇದೆ. DK ಶಿವಕುಮಾರ್ ಆಪ್ತ ಶಾಸಕರು ಹಾಗಾದರೆ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಮುಹೂರ್ತ ಫಿಕ್ಸ್ ಆಗ್ಬಿಡ್ತಾ CM ಆಗೋಕೆ? DCM DK ಶಿವಕುಮಾರ್ ಸಾಕಷ್ಟು ಕನಸು ಕಾಣ್ತಾ ಇದ್ದಾರೆ. ಅವರ ಆಪ್ತ ಶಾಸಕರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಹೈಕಮಾಂಡ್ DKC ಭರವಸೆ ಕೊಟ್ಟಿದ್ಯಾ? ಹಾಗಾದರೆ DK ಶಿವಕುಮಾರ್ ಕೊಟ್ಟಿದ್ಯಾ ಭರವಸೆಯನ್ನು? 2 ಮುಹೂರ್ತ ಮಿಸ್ ಆಗಿರಬಹುದು, ಆದರೆ ಈ ಬಾರಿ ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. DKC ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಏನಿದ್ದಾರೆ, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯಗೆ ಪವರ್ಫುಲ್ ಟಾಂಗ್ ಕೊಟ್ಟಿರುವಂಥದ್ದು. DK ಶಿವಕುಮಾರ್ CM ಆಗೇ ಆಗ್ತಾರೆ, CM ಬದಲಾವಣೆ ಪ್ರಶ್ನೆಗಳೆಲ್ಲವೂ ಕೂಡ ಫೇಲ್ ಆಗಿದ್ವು. ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಯತೀಂದ್ರ ಮಾತಿಗೆ ಕೆರಳಿದಂತಹ ಕನಕಪುರ ಬಂಡೆ ಬಣ ಈಗ ಬುಸುಗುಡುತ್ತಾ ಇದೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ನಾಯಕ CM ಆಗೋದು ಫಿಕ್ಸ್. ಒಂದಲ್ಲ 2 ಸಲ ಮುಹೂರ್ತ ಫಿಕ್ಸ್ ಆಗಿರಬಹುದು, ಆದರೆ ಈ ಬಾರಿ ಮುಹೂರ್ತ ಫಿಕ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಇಕ್ಬಾಲ್ ಹುಸೇನ್ ಅನೇಕ ಬಾರಿ DCM DK ಶಿವಕುಮಾರ್ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೆ ಮಾತನಾಡ್ತಾ ಇದ್ದಾರೆ. ಯತೀಂದ್ರ ಕೊಟ್ಟಂತಹ ಆ ಒಂದು ಹೇಳಿಕೆ ಏನಿದೆ, ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇಷ್ಟು ದಿನ ಸುಮ್ಮನೆ ಇದ್ರು ಈ ಬದಲಾವಣೆಯ ವಿಚಾರವಾಗಿ. ಈಗ ಯತೀಂದ್ರ ಹೇಳ್ತಾ ಇದ್ದಾರೆ, ನಮ್ಮ ತಂದೆನೇ ಮುಂದುವರಿತಾರೆ, 5 ವರ್ಷವನ್ನು ಪೂರೈಸ್ತಾರೆ ಅವರು CM ಆಗಿ. ಒಂದು ರೀತಿಯಲ್ಲಿ ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಈಗ DCM ಆಪ್ತರು ಏನು ಮಾತಾಡ್ತಾ ಇದ್ದಾರೆ, ಇಲ್ಲ DCM DK ಶಿವಕುಮಾರ್ CM ಆಗೇ ಆಗ್ತಾರೆ, ಅದಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. 1 ಬಾರಿ ಮಿಸ್ ಆಯಿತು, 2 ಬಾರಿ ಮಿಸ್ ಆಯಿತು, ಈಗ 3ನೇ ಬಾರಿಗೆ ಮಿಸ್ ಆಗೋಕೆ ಚಾನ್ಸೇ ಇಲ್ಲ. ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಬಣದ ನಾಯಕರಿವರು. DK ಶಿವಕುಮಾರ್ ಯಾವಾಗಲೂ ಕೂಡ CM ಆಗಲೇಬೇಕು ಅಂತ ಹೇಳಿ ಏರು ಧ್ವನಿಯಲ್ಲಿ ಮಾತನಾಡಿದಂತಹ ವ್ಯಕ್ತಿ ಕೆಲವು ಬಾರಿ ಟೀಕೆಗೆ ಕೂಡ ಒಳಗಾಗಿದ್ರು. ಅವರಿಗೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಹೈಕಮಾಂಡ್ ಹೇಳಿತ್ತು, ಯಾರು ಕೂಡ ಈ ಬದಲಾವಣೆಯ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬಾರ್ದು ಅಂತ. ಆದರೆ ಇಕ್ಬಾಲ್ ಹುಸೇನ್ ಮಾತ್ರ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಪ್ರತಿ ಬಾರಿಯೂ ಕೂಡ ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದ್ರು. ಈ ಬಾರಿಯೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, DCM DK ಶಿವಕುಮಾರ್ CM ಆಗೇ ಆಗ್ತಾರೆ ಅಂತ. ಯತೀಂದ್ರ ಏನೇ ಹೇಳಿಕೆ ಕೊಟ್ಟಿರ್ಬೋದು, ಏನೇ ಆಗಿರ್ಬೋದು, ಆದರೆ DK ಶಿವಕುಮಾರ್ ಅವರ ಪ್ರಯತ್ನ ಏನಿದೆ ಅದು ನಿರಂತರವಾಗಿರುತ್ತೆ. ಈ ರಾಜಕೀಯ ವಲಯದಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಬದಲಾಗಬಹುದು. ಇದು ರಾಜಕೀಯ ನಿಂತ ನೀರಲ್ಲ, ಯಾವಾಗಲೂ ಹರಿತಾ ಇರುತ್ತೆ. ಹೈಕಮಾಂಡು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಕೂಡ ಬಂದಿದೆ, ನಮಗೂ ಕೂಡ ಅದರ ಅರಿವಿದೆ. ಅದಕ್ಕೋಸ್ಕರ ನಾವು ಮಾತನಾಡ್ತಾ ಇದ್ದೀವಿ. CM ಪುತ್ರ ಪದೇ ಪದೇ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇರೋದು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಗೊಂದಲವನ್ನು ಮೂಡಿಸ್ತಾ ಇದೆ. ಅದು ಏನೇ ಗೊಂದಲಗಳಿದ್ರೂ ಕೂಡ ಈ ಬಾರಿ ಮಾತ್ರ CM ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡಬೇಕಾಗತ್ತೆ DK ಶಿವಕುಮಾರ್ ಅವರಿಗೆ. ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇಕ್ಬಾಲ್ ಹುಸೇನ್ ಮಾತನಾಡ್ತಾ ಇರುವಂಥದ್ದು DK ಶಿವಕುಮಾರ್ ಪರವಾಗಿ ಯಾವಾಗಲೂ ಕೂಡ ಮಾತಾಡ್ತಿದ್ದಂತಹ ವ್ಯಕ್ತಿ ಈ ಬಾರಿ ಕೂಡ ಮಾತನಾಡ್ತಾ ಇದ್ದಾರೆ. ಈ ಬಾರಿ ಮಿಸ್ ಆಗೋದಿಲ್ಲ, ತಪ್ಪೋದಿಲ್ಲ, ಖಂಡಿತವಾಗಿಯೂ ಕೂಡ ಅವರು CM ಆಗೇ ಆಗ್ತಾರೆ ಅಂತ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಏನೇ ಚರ್ಚೆಗಳಿದ್ರೂ ಕೂಡ ಈ ನಾಯಕತ್ವದ ಬದಲಾವಣೆ ವಿಚಾರ ಮಾತ್ರ ಯಾವಾಗಲೂ ಕೂಡ ಚರ್ಚೆಯಲ್ಲಿರುತ್ತೆ. 1-2 ದಿನ ಸುಮ್ಮನೆ ಆಗ್ತಾರೆ ನಾಯಕರು, ಯಾರೋ ಒಬ್ಬರು ಮಾತಾಡೋಕ್ಕೆ ಶುರು ಮಾಡಿದರೆ ಹಾಗೆ ಮತ್ತೊಬ್ಬರಿಗೆ ಮಾತನಾಡೋಕ್ಕೆ ಶುರು ಮಾಡ್ತಾರೆ. DK ಶಿವಕುಮಾರ್ ಅವರ ಮನಸ್ಸಲ್ಲಿಯೂ ಕೂಡ ದೊಡ್ಡ ಮಟ್ಟದ ಆಸೆ ಇದೆ CM ಆಗಲೇಬೇಕು ಅಂತ ಹೇಳಿ. ಅವರು ಕೂಡ ಪದೇ ಪದೇ ಈ ವಿಚಾರವನ್ನು ಹೇಳ್ತಾ ಇರ್ತಾರೆ. ಈಗ ಮತ್ತೆ ಇದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ. ರಾಜಕೀಯ ವಲಯದಲ್ಲಿ ಏನು ಬೆಳಗಾವಿಯ ಅಧಿವೇಶನದ ಸಮಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಯಿತು, ಈಗ ಅದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. CM ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನು ಹೈಕಮಾಂಡ್ ಹೇಳೋ ಥರ ಕೇಳ್ತೀನಿ. DK ಶಿವಕುಮಾರ್ ಅವರ ಕೇಳ್ತಾರೆ, ನಾನು ಕೂಡ ಹೈಕಮಾಂಡ್ ಅವರು ಹೇಳಿದ ರೀತಿಯೇ ಕೇಳ್ತೀನಿ ಅಂತ. ಪದೇ ಪದೇ ದೆಹಲಿಗೆ ಹೋಗ್ತಾರೆ, ಇದ್ರ ಬಗ್ಗೆ ಸರ್ಕಸ್ ಮಾಡ್ತಾರೆ, ಮಾತಾಡೋಕ್ಕೆ ಅವಕಾಶವನ್ನು ಕೇಳ್ತಾರೆ. ಅದ್ಯಾವುದು ವರ್ಕೌಟ್ ಆಗದೆ ಇದ್ರೂ ಕೂಡ ನನ್ನ ಪ್ರಯತ್ನ ನಿರಂತರವಾಗಿರುತ್ತೆ ಅಂತ ಹೇಳಿ DK ಶಿವಕುಮಾರ್ ತೋರಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ DK ಶಿವಕುಮಾರ್ ಬಣದ ನಾಯಕರು ಕೂಡ ಈಗ ಮಾತನಾಡ್ತಾ ಇದ್ದಾರೆ. ನೀವೇನೇ ಹೇಳಿಕೆಯನ್ನು ಕೊಡ್ಬೋದು, ನಿಮಗೆ ಹೈಕಮಾಂಡ್ ಏನೇ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರ್ಬೋದು, ಆದರೆ DK ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ 2 ಬಾರಿ ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಾರಿಯ ಮುಹೂರ್ತ ಮಿಸ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.